ಏಯ್ ಕುಡಿಯಕ್ ನೀರು ತಗಮ್ಮ ಅಂತ ಆಗ್ಲಿಂದ ಬಡ್ಕೊತಾ ಇದ್ದೀನಿ, ಕೇಳಿಸ್ತಾ ಇಲ್ವೇನೋ? ತಂದ್ ಕೊಡ್ತೀನಿ ಇರಿ ಸಾರ್. ಅದ್ಯಾಕಂಗ್ ಬಿಡ್ಕೋತೀರಾ? ಬೇಗ ತಾಂಬರಲಿ, ಅದಿಕ್ ಪ್ರಸಂಗಿ. ಎಲ್ಲಿಂದ ಬಂದ್ಬಿಡ್ತಾರ ತಲೆ ತಿನ್ನಕ್ಕೆ. ತಗೊಳ್ಳಿ. ಯಾವನೇ ನೀನು? ಕುಡಿಯಕ್ಕಿಂತ ನೀರು ತಂದು ಕೊಟ್ಟಿದ್ಯಾ? ಬರೀ ವಾಸನೆಗೆ ನೀನು BP ರೇಂಜ್ ರೇಸ್ ಆಗ್ತಾ ಇದೆಯಲ್ಲ. 3 ದಿನದಿಂದ ಇದೇ ನೀರನ್ನು ಕುಡಿದು ಸೀರಿಯಸ್ ಆಗಿ ಹಾಸ್ಪಿಟಲ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದಾರಲ್ಲ, ಆ ಮಕ್ಕಳ ಬಗ್ಗೆ ಏನಾರು ಯೋಚನೆ ಮಾಡಿದ್ಯಾ? ಅದು ಅವ್ರವ್ರ ಹಣೆ ಬರ, ನಾನೇನ್ ಮಾಡ್ಲಿ? ಆ ಕೆಟ್ಟ ಹಣೆ ಬರನ ಅಳಿಸಿ ಹೊಸದಾಗಿ ಬರೀಲಿ ಅಂತಾನೆ ನಿನ್ನ ಗವರ್ಮೆಂಟ್ ಸರ್ವೆಂಟ್ ಅಂತ ಈ ಚೇರ್ ಮೇಲೆ ಕೂರ್ಸಿರೋದು. ನನಗ್ ಗೊತ್ತು, ನಾನು ಗೌರ್ಮೆಂಟ್ ಸರ್ವೆಂಟು, ಜನಕ್ಕಲ್ಲ. ಗವರ್ಮೆಂಟ್ ಅಂದ್ರೆ ವಿಧಾನಸೌಧದಲ್ಲಿ ಕೂತ್ಕೊಳ್ಳೋರು, ಕ್ಯಾಬಿನೆಟ್ ಅಲ್ಲಿ ಕಿರ್ಚಾಡೋರು ಅಲ್ಲ. ಜನರಿಂದಾನೇ ಗವರ್ಮೆಂಟ್. ಪಕ್ಷನು ಜನರಿಂದಾನೆ, ಪದವಿನೂ ಜನರಿಂದಾನೆ, ಸರ್ಕಾರನು ಜನರಿಂದಾನೆ ಅಂದ್ಮೇಲೆ ನೀನು ಒಬ್ಬ ಪಬ್ಲಿಕ್ ಸರ್ವೆಂಟ್. ಸುಣ್ಣದಕೇರಿ ಜನ ಕಂಪ್ಲೇಂಟ್ ಕೊಟ್ಟು 3 ದಿವಸ ಆಯ್ತು. ಒಬ್ಬರಾದ್ರೂ ಅಲ್ಲಿ ಹೋಗಿ ನೋಡಿದ್ದೀರಾ? ಹಂಗ್ ಕೇಳಿ ಸಾರ್. ಆ ಗೊಬ್ಬರದ ಕೊಂಡಿಲ್ಲ 5 ಪೈಸಾ ಇನ್ಕಮ್ ಇಲ್ಲ, ಯಾವನ್ ಬರ್ತಾನ ಹೋಗಲ್ಲ ಅಂತ ನೀ ಬಾಡ್ಲೆ ಸ್ವಲ್ಪ ವಿಚಾರಿಸ್ಕೊಳ್ಳಿ ಸಾರ್. ಏಯ್ ಬಾಯ್ ಮುಚ್ಚ ನೀನು. ಇನ್ಕಮ್ ಎಷ್ಟು ಬೇಕು? ನಿನ್ನಂತವರೆಲ್ಲ ಸಂಬಳ ಕಲ್ದೆ ಲಂಚ ಕೆಲಸ ಮಾಡ್ತಾ ಇರೋದ್ರಿಂದಾನೆ ಲೋಕಾಯುಕ್ತ ರೈಡ್ ಮಾಡಿದಾಗೆಲ್ಲ ಕೋಟಿ ಕೋಟಿ ದುಡ್ಡು ಸಿಗ್ತಾ ಇರೋದು. ಏಯ್ ನೀನವನ ಕೆಲಕ್ಕೆ. ಶಟ್ ಅಪ್. ಮನುಷ್ಯನಿಗೆ ಮನಸ್ಸು ಶುದ್ಧ ಇರಬೇಕು, ಮಾತಿನಲ್ಲಿ ಶಿಸ್ತಿರ್ಬೇಕು. ಆಗಲೇ ಸರ್ಕಾರಿ ಕೆಲಸದಲ್ಲಿ ಸೇವೆ ಸುಧಾರಣೆ ಎಲ್ಲ ಸಾಧ್ಯ. ನೀನ್ ಹೇಳೋ ಕ್ವಾಲಿಟಿ ಇರೋರು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ರು ಸಿಕ್ಕಲ್ವಾ? ಆದ್ರೆ ನಿನ್ನಂತ ಒಬ್ಬನಿಗೆ ಶಿಕ್ಷೆ ಕೊಟ್ರೆ ಇಡೀ ಡಿಪಾರ್ಟ್ಮೆಂಟ್ಗೆ ಭಯ ಇರುತ್ತೆ. ನೀನು ನನಗ್ ಶಿಕ್ಷೆ ಕೊಡ್ತೀಯಾ? ಏನ್ ಕೊಡ್ತೀಯಾ? ಸಸ್ಪೆನ್ಷನ್. ಸಾರಿ ಜೆಂಟಲ್ಮನ್, ನಿಮ್ ಮಾತೆಲ್ಲ ಕೇಳಿದೆ. ನಮ್ ಡಿಪಾರ್ಟ್ಮೆಂಟ್ ಇಂದ ಆಗಿರೋ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಐ ವಿಲ್ ಟೇಕ್ ಕೇರ್ ಆಫ್ ದಿಸ್. ಪ್ಲೀಸ್ ಸರ್, ಆದಷ್ಟು ಬೇಗ. ಸರ್ ನನ್ ಮಾತು ಕೇಳಿ ಸರ್. ನೋ ಮೋರ್ ಎಕ್ಸ್ಪ್ಲನೇಷನ್. ಯು ಆರ್ ಸಸ್ಪೆಂಡೆಡ್. ಸರ್ ಎಕ್ಸ್ಕ್ಯೂಸ್ ಮೀ. ನಮ್ಗೆ ಯಾಕೆ ಅನ್ನೋ ಜನರ ಮಧ್ಯೆ ಜವಾಬ್ದಾರಿ ಇರೋ ನಿಮ್ಮಂತವ್ರು ನೋಡಿ ನಮ್ಗೆ ಬಹಳ ಸಂತೋಷ ಆಯ್ತು. ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಪಬ್ಲಿಕ್. Thank you. Congratulations, sir. Thanks. ಸರ್, ನಮ್ಮೂರಿಗೆ ಬರ್ತಿದ್ದ ಹಾಗೆ ಡ್ಯೂಟಿನೂ ಬಿಡದೆ ಹ್ಯುಮ್ಯಾನಿಟಿನೂ ಮರಿದೆ ಇಡೀ ಡಿಪಾರ್ಟ್ಮೆಂಟ್ ಮೆಚ್ಚುವಂತ ಕೆಲಸ ಮಾಡಿದ್ದೀರಾ. ರಿಯಲಿ ಯು ಆರ್ ಗ್ರೇಟ್. ಥ್ಯಾಂಕ್ ಯು. ಸರ್, ನಿಮ್ ಫ್ಯೂಚರ್ ಪ್ಲಾನ್? ವಾರ್ ವಾರ್ ವಾರ್. ಯಾರ ಮೇಲೆ? I mean, with the public, for the public, to strengthen the public. ಸ್ವಲ್ಪ ಬಿಡ್ಸ್ ಹೇಳ್ತೀರಾ ಸರ್? Sure. ಪೊಲೀಸ್ನ ಪಬ್ಲಿಕ್ ಸರ್ವೆಂಟ್ ಅಂತಾರೆ, ಆದ್ರೆ ಪಬ್ಲಿಕ್ ಮೆಂಟಾಲಿಟಿ ಹೇಗಿದೆ ಗೊತ್ತಾ? ಕೆಲ್ಸಕ್ಕಿಂತ ಮಾತೇ ಜಾಸ್ತಿ. ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ಹೇಳ್ತಾರೆ ಹೊರತು ಯಾವ್ದನ್ನು ಸರಿ ಮಾಡೋ ಪ್ರಯತ್ನನೂ ಪಡೋಲ್ಲ. ಕೇಳಿದ್ರೆ ನಮ್ಗ್ಯಾಕೆ? ಅದೇ ರೀತಿ ಪೊಲೀಸ್ನವರು ನಮ್ಗ್ಯಾಕೆ ಅಂತ 1 ದಿನ ಅಲ್ಲ 1 ಗಂಟೆ ಸುಮ್ಮನೆ ಇದ್ರು ಪರಿಣಾಮ ಏನಾಗುತ್ತೆ ಗೊತ್ತಾ? ನಮ್ಮ ದೇಶದಲ್ಲಿರೋ ಮೋಸ್ಟ್ ಆಫ್ ದ ಪಬ್ಲಿಕ್ ಬೆಳಗ್ಗೆನೆ ನಿಧಾನಕ್ಕೆದ್ದು ಯಾರೋ ಕುಡ್ಸೋ ಬೈಟು ಕಾಫಿ ಕುಡ್ದು ಯಾರ್ದೋ ಪೇಪರ್ನ 1 ನಿಮಿಷಕ್ಕೆ ಅಂತ ಕಿತ್ಕೊಂಡು 1 ಗಂಟೆ ಓದಿ ನಮ್ ವಿದ್ಯೆಗೆ ನಮ್ ಯೋಗ್ಯತೆಗೆ ಸರಿಯಾದ ಕೆಲಸ ಸಿಗ್ತಿಲ್ಲ ಅಂತ ಸಂಜೆವರೆಗೂ ಟೈಮ್ ಪಾಸ್ ಮಾಡಿ, ರಾತ್ರಿ ಆಗ್ತಿದ್ದಾಗೆ ಇನ್ಯಾವನೋ ಕೊಡ್ಸೋ 2-3 ಪೆಕ್ ಕುಡ್ದು ಮನೆಗೆ ಹೋಗಿ ಗಲಾಟೆ ಮಾಡಿ ಹೊಟ್ಟೆ ತುಂಬಾ ಉಂಡು ಕಣ್ ತುಂಬಾ ನಿದ್ದೆ ಮಾಡೋಷ್ಟೊತ್ತಿಗೆ ರಾತ್ರಿ 1 ಗಂಟೆ. ಇನ್ ದೇಶ ಉದ್ಧಾರ ಆಗ್ಬೇಕು ಅಂದ್ರೆ ಹೇಗಾಗತ್ತೆ? ಎಷ್ಟು ಸೂಪರ್ ಆಗಿ ಮಾತಾಡ್ತೀರಾ ಸರ್. ವಾಟ್ ಇಸ್ ದ ಸೀಕ್ರೆಟ್ ಆಫ್ ಯುವರ್ ಟ್ಯಾಲೆಂಟ್? ದಿನ ಬೆಳಗ್ಗೆ ಮಣ್ಣು ತಿಂತಾರೆ. ವಾಟ್? ಐ ಮೀನ್ ಹಣ್ಣು ತಿಂತಾರೆ. ಇಷ್ಟೆಲ್ಲ ಆದ್ರೂ ನಿಮ್ ಕಣ್ಣಿಗೆ ಬೀಳೋದು ತಳ್ಳೋ ಗಾಡಿಲಿ ಸಿಗ್ನಲ್ ಅಲ್ಲಿ 5-50 ರೂಪಾಯಿ ಕೇಳೋ ಪೊಲೀಸ್. ತಪ್ಪು ಮಾಡೋರು ನೀವೇ, ಅದರಿಂದ ತಪ್ಪಿಸ್ಕೊಳ್ಳೋಕ್ ಲಂಚ ಕೊಡೋರು ನೀವೇ. ಆದ್ರ ಅಪವಾದ ನಮ್ಗೆ. ನೋಡಿ, ನಾನಿಲ್ಲಿಗೆ ಬಂದಿರೋದು ರೌಡಿಗಳನ್ನ ಕ್ರಿಮಿನಲ್ಗಳನ್ನ ಮಟ್ಟ ಹಾಕೋದಕ್ಕೆ ಮಾತ್ರ ಅಲ್ಲ. ಅದು ನಮ್ಮ ಡಿಪಾರ್ಟ್ಮೆಂಟ್ಗೆ ಅಂತ ದೊಡ್ಡ ಕೆಲಸನೂ ಅಲ್ಲ. ನಮ್ಮ ಸಮಾಜದಲ್ಲಿರೋ ಪ್ರತಿಯೊಬ್ಬರು ತಮ್ಮ ಕಣ್ಣೆದುರಿಗೆ ಅನ್ಯಾಯ ನಡೀತಾ ಇದ್ರು ಪ್ರಾಣ ಭಯದಿಂದ ಸುಮ್ಮನೆ ಇರ್ತಾರಲ್ಲ, ಆ ಹೆದರಿಕೆನ ಮೊದಲು ಕಿತ್ತು ಹಾಕೋದಕ್ಕೆ. ಎಲ್ಲ ಜನರಿಗೂ ಪೊಲೀಸ್ ನಮಗ್ ಹತ್ರ ಆಗ್ಬೇಕು ಅನ್ನೋ ಆಸೆ ಇರೋದಾದ್ರೆ ನೀವು ಪೊಲೀಸ್ಗೆ ಎಷ್ಟು ಹತ್ರ ಆಗಿದ್ದೀರಾ ಅಂತ ಯೋಚನೆ ಮಾಡಿ. ಈ ಸೊಸೈಟಿಲಿ ಪೊಲೀಸ್ 60% ಕೆಲಸ ಮಾಡಿದ್ರೆ ಪಬ್ಲಿಕ್ 40% ಸಪೋರ್ಟ್ ಮಾಡಬೇಕು. ಆಗ್ಲೇ ಕೆಲಸ 100% ಆಗೋದು. ಹಂಗಾದ್ರೇನೆ ಡಯಲ್ 100 ಅನ್ನೋದಕ್ಕೆ
ನಂಬಿಕೆ, ಶಕ್ತಿ, ಗೌರವ ಸಿಗೋದು. ನೀವು ಮೀಡಿಯಾದವರು ಅಷ್ಟೇ. ನಿಮಗೆ ಏನೇ ಇನ್ಫಾರ್ಮೇಶನ್ ಸಿಕ್ಕಿದ್ರು ಅದನ್ನ ನಮಗ್ ತಿಳಿಸ್ತೆ ನಿಮ್ಮ ಸೇಲ್ಸ್ಗೋಸ್ಕರ, ನಿಮ್ಮ ರೇಟಿಂಗ್ಗೋಸ್ಕರ ಅದಕ್ಕೆ ಉಪ್ಪು ಖಾರ ಹಚ್ಚಿ ಹೈಪ್ ಮಾಡ್ತೀರಾ. ನೀವೇನ್ ಮಾಡಿದೀರಾ ಅಂತ ನಮ್ಮನ್ನ ಬ್ಲೇಮ್ ಮಾಡೋದನ್ನ ಬಿಟ್ಟು ಏನ್ ಮಾಡ್ಬೇಕು ಅಂತ ನಮ್ಗೆ ಹೇಳಿ, ನ್ಯಾಯ ಸಿಗೋ ಹಾಗೆ ಮಾಡಿ. Be the bridge between police and the public. Let's unite and fight for the right. Thank you. Hey, excuse me. Hello. Hey, excuse me. Last and final question. Come on, quick. ನಿಮ್ ಮನೇಲಿ ಯಾರ್ಯಾರಿದ್ದೀರಾ? No ತರ್ಲೆ questions. ಪ್ಲೀಸ್ ಹೇಳಲೇಬೇಕು. ನಾನು ನಮ್ಮಮ್ಮ. ಇಬ್ರೇನಾ? ಮೂರನೇ ಒಳಗೆ ನಾನ್ ಬರ್ಲಾ? ನಿನ್ನ ಫಸ್ಟ್ ಟೈಮ್ ಹಾಸ್ಟೆಲ್ ನೋಡ್ದೆ, ಹಾಸ್ಪಿಟಲ್ ಮಾತಾಡ್ದೆ. ಇದೇ ತರ ತರಲೆ ಮಾಡ್ತಾ ಇದ್ರೆ ಲಾಕಪ್ ಅಲ್ಲಿ ಒದ್ದಾಡಬೇಕಾಗತ್ತೆ. ಗೆಟ್ ಲಾಸ್ಟ್.